ಹಾಯ್ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ಏನು ಹೇಳ್ಬೇಕಲ್ಲ ಮತ್ತು ವೆಲ್ಕಮ್ ಟು ಅನದರ್ ಬ್ಲಾಗ್. ನಿನ್ನೆ ಎಲ್ಲ ನೈಟ್ ಡ್ರೈವ್ ಹೋಗಿ ಫುಲ್ ಸುಸ್ತಾಗಿ ಮಲ್ಕೊಂಡು ಈಗ ಎದ್ದು ಮಂಡ್ಗದ್ದೆಗೆ ಹೋಗ್ತಾ ಇದ್ದೀವಿ. ನಾವಿಬ್ಬರು ಇನ್ನೊಂದು ಗಾಡಿ ಐತಿ, ಉತ್ತನ ಮಗ 80 ಹೊಡ್ಕೊಂಡು ಹೋಗ್ತಾವನೆ, ಅವನಿಗೆ ನಿಲ್ಸೋಕ್ಕಾಗ್ತಿಲ್ಲ. ಎಲ್ಲರೂ ನಿಲ್ಸಿರದೆ ತೋರಿಸ್ತೀವಿ ಬನ್ನಿ. ಇನ್ನು ಶಿವಮೊಗ್ಗ ರೀಚ್ ಆಗ್ಬೇಕು. ಇದು ಅರ್ಧ ದಾರಿ. ಈಗ ದಾರಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಬರೀ 20 ಕಿಲೋಮೀಟ್ರ್ ಬಂದ್ವಿ. ಬರೀ 20 ಕಿಲೋಮೀಟ್ರು, ಇನ್ನೆಷ್ಟು 100. ಇನ್ನೊಂದು 100 ಕಿಲೋಮೀಟ್ರ್ ಹೋಗ್ಬೇಕು. ಬನ್ನಿ, ಹೆಂಗೆ ಆಗುತ್ತೋ ವಿಡಿಯೋ ಗೊತ್ತಿಲ್ಲ, ನೋಡೋಣ ಎಷ್ಟೆಷ್ಟು ಮಾಡ್ತೀನಿ ಅಂತ. ಶಿವಮೊಗ್ಗ ದಾಟ್ ಇನ್ನೇನು ಮಂಡ್ಗದ್ದೆ ಒಂದು 20 ಕಿಲೋಮೀಟ್ರ್ ಇರ್ಬೋದೇನೋ ಅನ್ನಿಸ್ತಾ ಇದೆ. ಇಲ್ಲಿ ಅಡ್ಡ ನಿಂತ್ಕೊಂಡಿದ್ದೀವಿ. ಅರ್ಧ ಹೊಡೆದೋಡು ಸಾಕಾಗೋತು, ಬ್ಯಾಕೆಲ್ಲ ಬರ್ನಿಂಗು. ಇನ್ನೇನು ಸೀದಾ ಹೋಟ್ಲಿಗೆ ಹೋಗಿ ಮೀನ್ಗೀನು ತಿಂದು ಅಲ್ಲಿ ಸಿಗ್ತೀನಿ. Real good. ಕಾಣ್ತಾ ಇದೆ ಸ್ವಲ್ಪ. ವಿಡಿಯೋ ಚಾಲು ಆಗಿದೆ. ಹಾಯ್ ನೋಡಿ, ಪಕ್ಕದಲ್ಲಿ ಹೊಳೆ ಇದೆ, ತೋರಿಸಲಿ. ಕಾಡಿನ ಮಧ್ಯೆ ಒಂದು ರೋಡು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದಂಗೆ ಆರಾಮಾಗಿ ಅಡ್ಡಾಡ್ಕೊಂತ. ನಮ್ಮ ಗಾಡಿ ಲೈಟ್ ಆನ್ ಇದೆ, ಈಗ ಆಫ್ ಮಾಡಿಲ್ಲ ಕೂಡ. ಟೈಗರ್ ಬಂದ್ರೆ ಹೆಂಗಲಿ ಸ್ಪೋರ್ಟ್ಸ್ ಲಂಬರ್ಗಿನಿ ಅಂತ ಹೋಗೋದು ನೋಡಿ, ಸುಗ್ ಅಂತ ಲಂಬರ್ಗಿನಿ. ವಾವ್, ಈಗ ಏನದು ಪೋರ್ಷೆ GT ಬರ್ತೈತಿ. ತುಂಬ ಫಾಸ್ಟ್ ಇದೆ, ಕಾಣಂಗಿಲ್ಲ. ಈಗ ಹೋಗ್ತಲೇ ಹೋಗ್ತಾನೆ ನೋಡಿ. ಈಗ ಅವ್ರದಾಗ ತೆಗಿತದೆ ಅನ್ಬೇಕು. ನಮ್ದು ನೋಡ್ರಿ ಹಾರ್ಲಿ ಡೇವಿಡ್ಸನ್, ಇಂಡಿಯನ್ ಹಾರ್ಲಿ ಡೇವಿಡ್ಸನ್ ಇದು. ಇನ್ನು ಮುಂದೈತ ಹೋಟ್ಲು, ಇನ್ನು ಮುಂದೈತೆ ಹೋಟ್ಲು. ನನ್ನ ಮಗ ಟವರ್ ಕಾಕೊಂಡಾನ, ಇನ್ನೊಬ್ನು ಮುಂದೆ ಹೋಗ್ಬಿಟ್ಟಾನೆ, ಟವರ್ ಸಿಗೋವಲ್ದು. ಅದಕ್ಕೆ ಅಲ್ಲಿ ನಿಂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊತಾ ಇದ್ದೀವಿ. ಲಂಬರ್ಗಿನಿ ಒಳಗಡೆ ಒಳ್ಳೆ ಅಡ್ಡಾಡ್ತಾವಪ್ಪ ಇಲ್ಲಿ ನೋಡಿ. ಅವರ ಡ್ರಾಪ್ ಕೇಳ್ತೇನೆ. ಇದು ಜಿ ವ್ಯಾಗನ್ ಒಂದು ಬಿಟ್ಟಾಗ ಒಂದು ಫೋಟೋ ಹೊಡಿತೀವಿ.
ಮಾಡ್ಕೊಂಡವ್ರು ಇರಬೇಕು. ಹಾಂ, ಗೊತ್ತಾಯ್ತು. ತುಂಬ ಜನ ಹೋಗ್ತಾ ಇದ್ದಾರೆ, ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದವು. ಮತ್ತೆ ಓಡೋದಿದ್ದಾರೆ. 4 ಪ್ಲೇಟ್ ನೀರು ದೋಸೆ, ಮತ್ತೇನು ಪ್ಲೇಟ್ ತವಾ ಫ್ರೈ, ಮತ್ತು ಒಂದು ವೆಜ್ ಬೈ ದಾವತ್ ಏನಂತಾರಲ್ಲ, ಅಂಡಿ ಅಂತಾರೆ, ಏನಂತಾರೆ ಇಲ್ಲಿ ತಕ್ಕೋಬೇಕಲೆ. ತಲೆ ತಿನ್ನಕ್ಕೆ ಬರಲ್ಲಲ್ಲೇ ನಿಮ್ದು. ನಮ್ಮ ತಲೆ ತಿಂತಿರಲ್ಲ ನೀವು, ಸಾರು ಕೊಡಲ್ಲ ಇಲ್ಲಿ. ಫ್ರೈ ಇದು ತಲೆ ಇತ್ತು, ತಲೆ ಏನೇನೋ ಆಗ್ಬಿಟ್ಟೈತಿ, ತಲೆ ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅಲ್ಲಿ ತೋರಿಸಲ್ಲ. ಇದೊಂದು ಫ್ರೈ. ತಲೆಗೆ ಏನೈತೆ ಅಂತ ನೋಡಿದ್ವಿ, ಅದೆಲ್ಲ ಖಾಲಿ ಐತಿ. ತಲೆಗೆ ಏನಿಲ್ಲ, ಅದಕ್ಕೆ ಹಿಂಗೆ ಇಟ್ಟಿವಿ, ಡಿಸ್ಮೆಂಟಲ್ ಮಾಡಿಟ್ಟಿವಿ. ಈ ರೋಡು ಮಾರುತಿ ಬಿಲ್ ಮಾಡ್ತಾ ಇದ್ದಾನೆ. ಏನು ಮಾಡಾಕತ್ತೀನಿ ನೀನು? ಮಣ್ಣಗದ್ದೆ ಉಲ್ಟ ಬರ್ತಲ್ಲ ಕ್ಯಾಮ್ರಾಗ. ಅದೇ ಫ್ರಂಟ್ ಅಲ್ಲ ಎಲ್ಲ ಸರಿಯಾಗಿ ಕುಣಿಸ್ಕೊಂಡು. ನಾವು ಎಷ್ಟು ಅರ್ಜೆಂಟಾಗಿದ್ವಿ ಅಂದರೆ ಏನು ಹೇಳೋ ಸ್ಟೇಜ್ನಾಗ ಇರಲಿಲ್ಲ. ಸರಿಯಾಗಿ ಹೊಟ್ಟೆ ಹಸ್ಬಿಟ್ಟಿತ್ತು. ಅಲ್ಲೇ ಹೆಲ್ಮೆಟ್ ಎಲ್ಲ ಅಲ್ಲೇ ಬಿಟ್ಟು ಬಂದ್ವಿ. ಎಷ್ಟು ಗಾಡಿಗಳಲ್ಲಿ ಯಾರಿಗದು ತಗೊಂಡು